ದೂರುದಾರರಾಗಿರುವ ಟಿ.ಜೆ. ಅಬ್ರಾಮ್ ಅವರೇ ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮುಖ್ಯಮಂತ್ರಿಗಳ ಧರ್ಮಪತ್ನಿ ತಮಗೆ ಕೊಟ್ಟಿದ್ದ ಆ ಸೈಟ್ ಅನ್ನ ವಾಪಸ್ ಕೊಟ್ಟಿರೋದ್ರ ಬಗ್ಗೆ, ಹಿಂತಿರುಗಿಸಿರೋದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಟಿ.ಜೆ. ಅಬ್ರಾಮ್ ಅವರೇ. ಇದೇನು ಹೊಸದೇನು ಅಲ್ಲ, ಅವರು ಸಿದ್ದರಾಮಯ್ಯನವ್ರ ಕಡೆಯಿಂದ ಆಗೋದು. ಇದು ಫಸ್ಟ್ ಟೈಮ್ ಅಲ್ಲ. ನಾನು ಅವ್ರ ಮೇಲೆ ಹುಬ್ಳೋ ವಾಚ್ ಹಗರಣ ಹೊರಗೆ ತಂದಾಗ ಇಮಿಡಿಯೇಟ್ಲಿ ಹುಬ್ಳೋ ವಾಚ್ ವಾಪಸ್ ಕೊಟ್ರು. ಸದನದಲ್ಲಿ ಇಟ್ಬಿಡ್ತೀನಿ ನಾನು ಬೇಡಪ್ಪ ಅಂತ. ಈಗ ಈ ಸಬ್ಜೆಕ್ಟ್ ಅಲ್ಲೂ ಕೊಟ್ಟಿದ್ದಾರೆ. ಬಟ್ ಈ ಕೊಟ್ಟ ಮೇಲೆ ಅವರು ಮಾಡಿರೋ ಅಕ್ರಮ ಅಲ್ದಿರೋ ಹೋಗ್ಬಿಡ್ತಾ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ತದೆ. ನಾವು ಇಲ್ಲಿಗೆ ನಿಲ್ಲಿಸಲ್ಲ. ಅದನ್ನ ಎಲ್ಲಿಗೆ ತಾರ್ಕಿಕ ಹಂತಕ್ಕೆ ತಗೊಂಡೋಗ್ಬೇಕೋ ತಗೊಂಡೋಗ್ತೀವಪ್ಪ ನಾವು. ರಾಜಕೀಯ ಒತ್ತಡ ಹೆಚ್ಚಾದ ನಂತರ ಮುಖ್ಯಮಂತ್ರಿಗಳು ಈ ತೀರ್ಮಾನಕ್ಕೆ ಬಂದ್ರ? ಅದು ಅವ್ರು ಬಿಟ್ಟಿರೋದು, ನನಗೆ ಗೊತ್ತಿಲ್ಲ. ರಾಜಕೀಯ ನಾನು ಮಾತಾಡಲ್ಲ. ಅವ್ರು ಯಾಕೆ ಮಾಡಿದ್ರು ಅಂತ ಅವ್ರ ವಿವೇಚನೆಗೆ ಬಿಟ್ಟಿರೋದು. ಬಟ್ ಇದನ್ನ ನಾನು ಹೇಳೋದು, ಇದು ಮೊಟ್ಟ ಮೊದಲನೇ ಬಾರಿಗೆ ಈ ಹಗರಣವನ್ನ ಹೊರಗೆ ತಂದಂತ ವ್ಯಕ್ತಿ ಅಲ್ಲಿ ಮೈಸೂರಲ್ಲಿ ಗಂಗರಾಜ್ ಅಂತ. ಆ ವ್ಯಕ್ತಿ ತಂದ ಮೇಲೆನೆ ಬೇರೆ ಎಲ್ಲರೂ ಇದು ಮಾಡಿದ್ದು. ಇನ್ಫ್ಯಾಕ್ಟ್ ಆ ವ್ಯಕ್ತಿ ನನಗೆ ದಾಖಲಿಸಿ ನಮ್ಮ ಕೈಯಲ್ಲಿ ಕಂಪ್ಲೇಂಟ್ ಹಾಕಿರೋದು ನಾವು. ಓಕೆ, ಆ ವ್ಯಕ್ತಿ ಪ್ರಾರಂಭ ಮಾಡ್ದಾಗ್ಲಿ ಗಂಗರಾಜು ಯಾವಾಗ ಇದನ್ನ ಸ್ಟಾರ್ಟ್ ಮಾಡಿದ್ರು, ಹೊರಗೆ ತಂದ್ರು, ಆಗ್ಲೇ ನೀವು ವಾಪಸ್ ಕೊಟ್ಬಿಡ್ಬೇಕಾಯ್ತಪ್ಪ. ಕೊಟ್ಟಿದ್ದು ಎತ್ಕೊಂಡು ನನ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ಗೊತ್ತಿರ್ಲಿಲ್ಲ, ಆಗೋಯ್ತು ಅಂತ ಒಪ್ಕೋಬಹುದು. ಈ ಗೊತ್ತಿದ್ದು ನಾನು ಕೊಡಲ್ಲ, ನನ್ಗೆ 62 ಕೋಟಿ ಕುಡಿಯತ್ತಲ್ಲಿ ಹೇಳಿ ತೊಡೆ ತಟ್ಟದ ಮೇಲೆ ನೀವು ಕೊಟ್ರೆ ಇದನ್ನು ಕೊಟ್ಟಿದ್ದೀರಾ ಅಂತ ಆಗ್ತದೆ. ಏನ್ ಸಂದೇಶ ಹೋಗುತ್ತೆ ಸರ್ ಇದು? ಸೋತಿದ್ರಿ, ಭಯ ಇದ್ದವ್ರೆ ತಿರ್ಕೊಟ್ರು. ಹುಬ್ಳೋ ವಾಚಲ್ಲಿ ನಾನೇ ಕಂಪ್ಲೇಂಟ್ ವಾಪಸ್ ಕೊಟ್ರು. ಇದು ಎರಡೇ ನನ್ನ ಸಿದ್ದರಾಮಯ್ಯ ವಿರುದ್ಧ ನಡೆದಿರೋ ಯುದ್ಧದಲ್ಲಿ ಇದು ಎರಡೇ ಯುದ್ಧ. ವಾಪಸ್ಸು ಹೋದ್ರು, ಯೂ ಟರ್ನು. ಸಿದ್ದರಾಮಯ್ಯ ಅವ್ರು ಕೇಳಬೇಕು ಅಂತಿದ್ದೀನಿ. ಹೇಳಮ್ಮ ಅಬ್ರಾಮ್ ಅವ್ರೆ, ಇದ್ರಲ್ಲಿ ಹುಬ್ಳೋ ವಾಚ್ ವಾಪಸ್ ಕೊಟ್ರು ಸರಿ, ಬಟ್ ಮೂಡಾ ಸೈಟ್ ಹಂಗ್ ವಾಪಸ್ ಕೊಡಕ್ಕೆ ಟೆಕ್ನಿಕಲಿ ಬರುತ್ತಾ? ಬೇಕನ್ನ ತಗೊಂಡ್ಬಿಡೋದು, ಬೇಡ ಅಂದಾಗ ವಾಪಸ್ ಕೊಡೋದು ಮಾಡಕ್ ಬರುತ್ತಾ? ಅದನ್ನ ಈಗ ಕೋರ್ಟ್ ಅಲ್ಲಿ ಇದೆ ಕೊಡೋದು ಬರ್ತದೆ. ವಾಪಸ್ ಕೊಟ್ರೆ ಯಾಕೆ ನಾವು ತಗೋಬಾರ್ದು? ಸರ್ಕಾರ ತಗೋಬಹುದಪ್ಪ. ಬಟ್ ನೀವು ತಗೊಂಡ್ರಲ್ಲ, ನೀವು 14 ಪಡ್ಕೊಂಡ್ರಲ್ಲ, ಅಲ್ಲಿ ಆಗಿರೋ ಅಕ್ರಮ ಅಲ್ದಿರ ಹೋಗ್ಬಿಡಲ್ಲ. ಸೊ ಕೋರ್ಟ್ ಅಲ್ಲಿ ಕೇಸ್ ನಡೆಯುತ್ತೆ, ನಿಲ್ಲುತ್ತೆ. 100% ನಾನಂತೂ ಕಂಟಿನ್ಯೂ ಮಾಡ್ತೀನಪ್ಪ. ನೋವೇ ನಾವು ಆಕ್ಚುಲಿ ಇವತ್ತು ತೀರ್ಮಾನ ಮಾಡಿದ್ವಿ. ಅದನ್ನ PCR ಅಮೆಂಡ್ಮೆಂಟ್ ಅಪ್ಲಿಕೇಶನ್ ರೆಡಿ ಮಾಡಿದ್ದೀವಿ. ಆ ಅಮೆಂಡ್ಮೆಂಟ್ ಹಾಕೊಟ್ಟು ನಾವು ಮಾಡ್ತಾ ಇದೀವಿ. ವಿ ವಿಲ್ ಕಂಟಿನ್ಯೂ. ನಮ್ಗೆ ನಾಟ್ ಬಾದರ್ಡ್. ಬೇರೆ ಏನ್ ನಡೀತದ ಹೊರಗಡೆ ನಡೆಯೋದು ನಮಗೆ ತಲೆಗೆಡಿಸ್ಕೊಳಕ್ ಆಗಲ್ಲ. ಎಲ್ಲೋ ಒಂದ್ ಕಡೆ ಕುರ್ಚಿ ಉಳಿಸ್ಕೊಳಕ್ಕೆ ಇದನ್ನ ಮಾಡಿದ್ರ? ಇಡಿ ಕೂಡ ಇದ್ರಲ್ಲಿ ಎಂಟರ್ ಆಯ್ತು, ಅದರಲ್ಲಿ FIR ಫೈಲ್ ಆಗ್ತಾ ಇದೆ, ICR ಫೈಲ್ ಆಗ್ತಾ ಇದೆ ಅನ್ನೋವಾಗ ಅದಕ್ಕೆ ಭಯ ಬಿದ್ರ? ಏನ್ ನಡೆದಿರ್ಬೋದು ಒಟ್ಟಲ್ಲಿ? ಗೊತ್ತಿಲ್ಲಪ್ಪ, ಅದು ಅವ್ರು ಕೇಳಬೇಕು. ಬಟ್ ನನಗಂತೂ ಐ ಆಮ್ ವೆರಿ ಹ್ಯಾಪಿ. ಹುಬ್ಳೋ ವಾಚ್ ಹಾಕಿದ್ವಿ, ವಾಪಸ್ ಕೊಟ್ರು. ಓಡಾದು ಹಾಕಿದ್ರೆ ವಾಪಸ್ ಕೊಟ್ರು ಅನ್ನೋ ಸಂತೋಷ ನನಗಿದೆ. ಆಗಿರೋ ಅಕ್ರಮಕ್ಕೆ ಕಾನೂನುಬದ್ಧವಾದಂತ ಶಿಕ್ಷೆ ಏನಾಗಬೇಕು, ಆಗ್ಲೇಬೇಕು. ಓಕೆ ಟಿ.ಜೆ. ಅಬ್ರಾಮ್ ಅವರೇ, ಕೊನೆಗೂ ತಮ್ಮ ಹೋರಾಟಕ್ಕೆ ಗೆಲುವು ಸಿಕ್ಕಿದಂಗೆ ಆಗಿದೆ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ದೂರುದಾರರಾಗಿರುವ ಟಿ.ಜೆ. ಅಬ್ರಾಮ್ ಅವರೇ ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮುಖ್ಯಮಂತ್ರಿಗಳ ಧರ್ಮಪತ್ನಿ ತಮಗೆ ಕೊಟ್ಟಿದ್ದ ಆ ಸೈಟ್ ಅನ್ನ ವಾಪಸ್ ಕೊಟ್ಟಿರೋದ್ರ ಬಗ್ಗೆ, ಹಿಂತಿರುಗಿಸಿರೋದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಟಿ.ಜೆ. ಅಬ್ರಾಮ್ ಅವರೇ. ಇದೇನು ಹೊಸದೇನು ಅಲ್ಲ, ಅವರು ಸಿದ್ದರಾಮಯ್ಯನವ್ರ ಕಡೆಯಿಂದ ಆಗೋದು. ಇದು ಫಸ್ಟ್ ಟೈಮ್ ಅಲ್ಲ. ನಾನು ಅವ್ರ ಮೇಲೆ ಹುಬ್ಳೋ ವಾಚ್ ಹಗರಣ ಹೊರಗೆ ತಂದಾಗ ಇಮಿಡಿಯೇಟ್ಲಿ ಹುಬ್ಳೋ ವಾಚ್ ವಾಪಸ್ ಕೊಟ್ರು. ಸದನದಲ್ಲಿ ಇಟ್ಬಿಡ್ತೀನಿ ನಾನು ಬೇಡಪ್ಪ ಅಂತ. ಈಗ ಈ ಸಬ್ಜೆಕ್ಟ್ ಅಲ್ಲೂ ಕೊಟ್ಟಿದ್ದಾರೆ. ಬಟ್ ಈ ಕೊಟ್ಟ ಮೇಲೆ ಅವರು ಮಾಡಿರೋ ಅಕ್ರಮ ಅಲ್ದಿರೋ ಹೋಗ್ಬಿಡ್ತಾ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ತದೆ. ನಾವು ಇಲ್ಲಿಗೆ ನಿಲ್ಲಿಸಲ್ಲ. ಅದನ್ನ ಎಲ್ಲಿಗೆ ತಾರ್ಕಿಕ ಹಂತಕ್ಕೆ ತಗೊಂಡೋಗ್ಬೇಕೋ ತಗೊಂಡೋಗ್ತೀವಪ್ಪ ನಾವು. ರಾಜಕೀಯ ಒತ್ತಡ ಹೆಚ್ಚಾದ ನಂತರ ಮುಖ್ಯಮಂತ್ರಿಗಳು ಈ ತೀರ್ಮಾನಕ್ಕೆ ಬಂದ್ರ? ಅದು ಅವ್ರು ಬಿಟ್ಟಿರೋದು, ನನಗೆ ಗೊತ್ತಿಲ್ಲ. ರಾಜಕೀಯ ನಾನು ಮಾತಾಡಲ್ಲ. ಅವ್ರು ಯಾಕೆ ಮಾಡಿದ್ರು ಅಂತ ಅವ್ರ ವಿವೇಚನೆಗೆ ಬಿಟ್ಟಿರೋದು. ಬಟ್ ಇದನ್ನ ನಾನು ಹೇಳೋದು, ಇದು ಮೊಟ್ಟ ಮೊದಲನೇ ಬಾರಿಗೆ ಈ ಹಗರಣವನ್ನ ಹೊರಗೆ ತಂದಂತ ವ್ಯಕ್ತಿ ಅಲ್ಲಿ ಮೈಸೂರಲ್ಲಿ ಗಂಗರಾಜ್ ಅಂತ.
ಆ ವ್ಯಕ್ತಿ ತಂದ ಮೇಲೆನೆ ಬೇರೆ ಎಲ್ಲರೂ ಇದು ಮಾಡಿದ್ದು. ಇನ್ಫ್ಯಾಕ್ಟ್ ಆ ವ್ಯಕ್ತಿ ನನಗೆ ಕಳಿಸಿ ನಮ್ಮ ಕೈಯಲ್ಲಿ ಕಂಪ್ಲೇಂಟ್ ಹಾಕಿರೋದು ನಾವು. ಓಕೆ, ಆ ವ್ಯಕ್ತಿ ಪ್ರಾರಂಭ ಮಾಡ್ದಾಗ್ಲಿ ಗಂಗರಾಜು ಯಾವಾಗ ಇದನ್ನ ಸ್ಟಾರ್ಟ್ ಮಾಡಿದ್ರು ಹೊರಗ್ ತಂದ್ರು ಆಗ್ಲೇ ನೀವು ವಾಪಸ್ ಕೊಟ್ಬಿಡ್ಬೇಕಾಯ್ತಪ್ಪ. ಕೊಟ್ಟಿದ್ದು ಹೊಡೆ ಎತ್ಕೊಂಡು ನನ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ಗೊತ್ತಿರ್ಲಿಲ್ಲ ಆಗೋಯ್ತು ಅಂತ ಒಪ್ಕೋಬಹುದು. ಈ ಗೊತ್ತಿದ್ದು ನಂದು ನಾನು ಕೊಡಲ್ಲ, ನನ್ಗೆ 62 ಕೋಟಿ ಕುಡಿಯತ್ತಲ್ಲಿ ಹೇಳಿ ತೊಡೆ ತಟ್ಟದ ಮೇಲೆ ನೀವು ಕೊಟ್ರೆ ಇದನ್ನು ಕೊಟ್ಟಿದ್ದೀರಾ ಅಂತ ಆಗ್ತದೆ. ಏನ್ ಸಂದೇಶ ಹೋಗುತ್ತೆ ಸರ್ ಇದು? ಸೋತಿದ್ರಿ ಭಯ ಇದ್ದವ್ರೆ ತಿರ್ಕೊಟ್ರು. ಹೂಬ್ಲೋಚಲ್ ನಾನೇ ಕಂಪ್ಲೇಂಟು ವಾಪಸ್ ಕೊಟ್ರು. ಇದು ಎರಡೇ ನನ್ನ ಸಿದ್ದರಾಮಯ್ಯ ವಿರುದ್ಧ ನಡೆದಿರೋ ಯುದ್ಧದಲ್ಲಿ ಇದು ಎರಡೇ ಯುದ್ಧ. ವಾಪಸ್ಸು ಹೋದ್ರು ಯೂ ಟರ್ನು. ಸಿದ್ದರಾಮಯ್ಯ ಅವ್ರು ಕೇಳಬೇಕು ಅಂತಿದ್ದೀನಿ. ಹೇಳಮ್ಮ ಅಬ್ರಾಮ್ ಅವ್ರೆ, ಇದ್ರಲ್ಲಿ ಹುಬ್ಳೋ ವಾಚ್ ವಾಪಸ್ ಕೊಟ್ರು ಸರಿ, ಬಟ್ ಮೂಡಾ ಸೈಟ್ ಹಂಗ್ ವಾಪಸ್ ಕೊಡಕ್ಕೆ ಟೆಕ್ನಿಕಲಿ ಬರುತ್ತಾ? ಬೇಕನ್ನಾಗ ತಗೊಂಡ್ಬಿಡೋದು, ಬೇಡ ಅಂದಾಗ ವಾಪಸ್ ಕೊಡೋದು ಮಾಡಕ್ ಬರುತ್ತಾ? ಅದನ್ನ ಈಗ ಕೋರ್ಟ್ ಅಲ್ಲಿ ಇದೆ ಇದೆಲ್ಲ ಕೊಡೋದು ಬರ್ತದೆ. ವಾಪಸ್ ಕೊಟ್ರೆ ಯಾಕೆ ನಾವು ತಗೋಬಾರ್ದು? ಸರ್ಕಾರ ತಗೋಬಹುದಪ್ಪ. ಬಟ್ ನೀವು ತಗೊಂಡ್ರಲ್ಲ, ನೀವು 14 ಪಡ್ಕೊಂಡ್ರಲ್ಲ, ಅಲ್ಲಿ ಆಗಿರೋ ಅಕ್ರಮ ಅಲ್ದಿರ ಹೋಗ್ಬಿಡಲ್ಲ. ಸೊ ಕೋರ್ಟ್ ಅಲ್ಲಿ ಕೇಸ್ ನಡೆಯುತ್ತೆ, ನಿಲ್ಲುತ್ತೆ. 100% ನಾನಂತೂ ಕಂಟಿನ್ಯೂ ಮಾಡ್ತೀನಪ್ಪ. ನೋ ವೇ. ನಾವು ಆಕ್ಚುಲಿ ಇವತ್ತು ತೀರ್ಮಾನ ಮಾಡಿದ್ವಿ, ಅದನ್ನ PCR ಅಮೆಂಡ್ಮೆಂಟ್ ಅಪ್ಲಿಕೇಶನ್ ರೆಡಿ ಮಾಡಿದ್ದೀವಿ. ಆ ಅಮೆಂಡ್ಮೆಂಟ್ ಹಾಕೊಟ್ಟು ನಾವು ಮಾಡ್ತಾ ಇದೀವಿ. ವಿ ವಿಲ್ ಕಂಟಿನ್ಯೂ. ನಮ್ಗೆ ನಾಟ್ ಬಾದರ್ಡ್. ಬೇರೆ ಏನ್ ನಡೀತದ ಹೊರಗಡೆ ನಡೆಯೋದು ನಮಗೆ ತಲೆಗೆಡಿಸ್ಕೊಳಕ್ ಆಗಲ್ಲ. ಎಲ್ಲೋ ಒಂದ್ ಕಡೆ ಕುರ್ಚಿ ಉಳಿಸ್ಕೊಳಕ್ಕೆ ಇದನ್ನ ಮಾಡಿದ್ರ ಇಡಿ ಕೂಡ ಇದ್ರಲ್ಲಿ ಎಂಟರ್ ಆಯ್ತು, ಅದರಲ್ಲಿ FIR ಫೈಲ್ ಆಗ್ತಾ ಇದೆ, ICR ಫೈಲ್ ಆಗ್ತಾ ಇದೆ ಅನ್ನೋವಾಗ ಅದಕ್ಕೆ ಭಯ ಬಿದ್ರ ಏನ್ ನಡೆದಿರ್ಬೋದು ಒಟ್ಟಲ್ಲಿ? ಗೊತ್ತಿಲ್ಲಪ್ಪ, ಅದು ಅವ್ರು ಕೇಳಬೇಕು. ಬಟ್ ನನಗಂತೂ ಐ ಆಮ್ ವೆರಿ ಹ್ಯಾಪಿ. ಹೂಬ್ಳ ವಾಚ್ ಹಾಕಿದ್ವಿ, ವಾಪಸ್ ಕೊಟ್ರು. ಓಡಾದು ಹಾಕಿದೆ, ವಾಪಸ್ ಕೊಟ್ರು ಅನ್ನೋ ಸಂತೋಷ ನನಗಿದೆ. ಆಗಿರೋ ಅಕ್ರಮಕ್ಕೆ ಕಾನೂನುಬದ್ಧವಾದಂತ ಶಿಕ್ಷೆ ಏನಾಗಬೇಕು ಆಗ್ಲೇಬೇಕು. ಓಕೆ TJ ಅಬ್ರಾಮ್ ಅವರೇ, ಕೊನೆಗೂ ತಮ್ಮ ಹೋರಾಟಕ್ಕೆ ಗೆಲುವು ಸಿಕ್ಕಿದಂಗೆ ಆಗಿದೆ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ದೂರುದಾರರಾಗಿರುವ TJ ಅಬ್ರಾಮ್ ಅವರೇ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮುಖ್ಯಮಂತ್ರಿಗಳ ಧರ್ಮಪತ್ನಿ ತಮಗೆ ಕೊಟ್ಟಿದ್ದ ಆ ಸೈಟ್ ಅನ್ನ ವಾಪಸ್ ಕೊಟ್ಟಿರೋದ್ರ ಬಗ್ಗೆ, ಹಿಂತಿರುಗಿಸಿರೋದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ TJ ಅಬ್ರಾಮ್ ಅವರೇ. ಇದೇನು ಹೊಸದೇನು ಅಲ್ಲ, ಅವರು ಸಿದ್ದರಾಮಯ್ಯನವ್ರ ಕಡೆಯಿಂದ ಆಗೋದು. ಇದು ಫಸ್ಟ್ ಟೈಮ್ ಅಲ್ಲ. ನಾನು ಅವ್ರ ಮೇಲೆ ಹೂಬ್ಳೋ ವಾಚ್ ಹಗರಣ ಹೊರಗೆ ತಂದಾಗ ಇಮಿಡಿಯೇಟ್ಲಿ ಹೂಬ್ಳೋ ವಾಚ್ ವಾಪಸ್ ಕೊಟ್ರು. ಸದನದಲ್ಲಿ ಇಟ್ಬಿಡ್ತೀನಿ ನನ್ಗೆ ಬೇಡಪ್ಪ ಅಂತ. ಈಗ ಈ ಸಬ್ಜೆಕ್ಟ್ ಅಲ್ಲೂ ಕೊಟ್ಟಿದ್ದಾರೆ. ಬಟ್ ಈ ಕೊಟ್ಟ ಮೇಲೆ ಅವರು ಮಾಡಿರೋ ಅಕ್ರಮ ಅಲ್ದಿರೋ ಹೋಗ್ಬಿಡ್ತಾ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ತದೆ. ನಾವ್ ಇಲ್ಲಿಗೆ ನಿಲ್ಸಲ್ಲ. ಅದನ್ನ ಎಲ್ಲಿಗೆ ತಾರ್ಕಿಕ ಹಂತಕ್ಕೆ ತಗೊಂಡೋಗ್ಬೇಕು ತಗೊಂಡೋಗ್ತೀವಪ್ಪ ನಾವು. ರಾಜಕೀಯ ಒತ್ತಡ ಹೆಚ್ಚಾದ ನಂತರ ಮುಖ್ಯಮಂತ್ರಿಗಳು ಈ ತೀರ್ಮಾನಕ್ಕೆ ಬಂದ್ರ? ಅದು ಅವ್ರು ಬಿಟ್ಟಿರೋದು, ನನಗೆ ಗೊತ್ತಿಲ್ಲ. ರಾಜಕೀಯ ನಾನು ಮಾತಾಡಲ್ಲ. ಅವ್ರು ಯಾಕೆ ಮಾಡಿದ್ರು ಅಂತ ಅವ್ರ ವಿವೇಚನೆಗೆ ಬಿಟ್ಟಿರೋದು. ಬಟ್ ಇದನ್ನ ನಾನು ಹೇಳೋದು, ಇದು ಮೊಟ್ಟ ಮೊದಲನೇ ಬಾರಿಗೆ ಈ ಹಗರಣವನ್ನ ಹೊರಗೆ ತಂದಂತ ವ್ಯಕ್ತಿ ಅಲ್ಲಿ ಮೈಸೂರಲ್ಲಿ ಗಂಗರಾಜ್ ಅಂತ. ಆ ವ್ಯಕ್ತಿ ತಂದ ಮೇಲೆನೆ ಬೇರೆ ಎಲ್ಲರೂ ಇದು ಮಾಡಿದ್ದು. ಇನ್ಫ್ಯಾಕ್ಟ್ ಆ ವ್ಯಕ್ತಿ ನನಗೆ ಕಳಿಸಿ ನಮ್ಮ ಕೈಯಲ್ಲಿ ಕಂಪ್ಲೇಂಟ್ ಹಾಕಿರೋದು ನಾವು. ಓಕೆ, ಆ ವ್ಯಕ್ತಿ ಪ್ರಾರಂಭ ಮಾಡ್ದಾಗ್ಲಿ ಗಂಗರಾಜು ಯಾವಾಗ ಇದನ್ನ ಸ್ಟಾರ್ಟ್ ಮಾಡಿದ್ರು ಹೊರಗ್ ತಂದ್ರು ಆಗ್ಲೇ ನೀವು ವಾಪಸ್ ಕೊಟ್ಬಿಡ್ಬೇಕಾಯ್ತಪ್ಪ. ಕೊಟ್ಟಿದ್ದು ಹೊಡೆ ಎತ್ಕೊಂಡು ನನ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ಗೊತ್ತಿರ್ಲಿಲ್ಲ ಆಗೋಯ್ತು ಅಂತ ಒಪ್ಕೋಬಹುದು. ಈ ಗೊತ್ತಿದ್ದು ನಂದು ನಾನು ಕೊಡಲ್ಲ, ನನ್ಗೆ 62 ಕೋಟಿ ಕುಡಿಯತ್ತಲ್ಲಿ ಹೇಳಿ ತೊಡೆ ತಟ್ಟದ ಮೇಲೆ ನೀವು ಕೊಟ್ರೆ ಇದನ್ನು ಕೊಟ್ಟಿದ್ದೀರಾ ಅಂತ ಆಗ್ತದೆ. ಏನ್ ಸಂದೇಶ ಹೋಗುತ್ತೆ ಸರ್ ಇದು? ಸೋತಿದ್ರಿ ಭಯ ಇದ್ದವ್ರೆ ತಿರ್ಕೊಟ್ರು. ಹೂಬ್ಳ ವಾಚಲ್ ನಾನೇ ಕಂಪ್ಲೇಂಟು ವಾಪಸ್ ಕೊಟ್ರು. ಇದು ಎರಡೇ ನನ್ನ ಸಿದ್ದರಾಮಯ್ಯ ವಿರುದ್ಧ ನಡೆದಿರೋ ಯುದ್ಧದಲ್ಲಿ ಇದು ಎರಡೇ ಯುದ್ಧ. ವಾಪಸ್ಸು ಹೋದ್ರು ಯೂ ಟರ್ನು. ಸಿದ್ದರಾಮಯ್ಯ ಅವ್ರು ಕೇಳಬೇಕು ಅಂತಿದ್ದೀನಿ. ಹೇಳಮ್ಮ ಅಬ್ರಾಮ್ ಅವ್ರೆ,
ಇದರಲ್ಲಿ ಹಾ. ಹುಬ್ಳೋ ವಾಚ್ ವಾಪಸ್ ಕೊಟ್ರು ಸರಿ, ಬಟ್ ಮೂಡಾ ಸೈಟ್ ಹಂಗ್ ವಾಪಸ್ ಕೊಡಕ್ಕೆ ಟೆಕ್ನಿಕಲಿ ಬರುತ್ತಾ? ಬೇಕನ್ನ ತಗೊಂಡ್ಬಿಡೋದು, ಬೇಡ ಅಂದಾಗ ವಾಪಸ್ ಕೊಡೋದು ಮಾಡಕ್ ಬರುತ್ತಾ ಅದನ್ನ? ಈಗ ಕೋರ್ಟ್ ಅಲ್ಲಿ ಇದೆ ಅಲ್ಲ ಇದೆಲ್ಲ. ಕೊಡೋದು ಬರ್ತದೆ, ವಾಪಸ್ ಕೊಟ್ರೆ ಯಾಕೆ ನಾವು ತಗೋಬಾರ್ದು? Okay. ಸರ್ಕಾರ ತಗೋಬಹುದಪ್ಪ. Okay. ಬಟ್ ನೀವು ತಗೊಂಡ್ರಲ್ಲ, ನೀವು 14 ಪಡ್ಕೊಂಡ್ರಲ್ಲ, ಅಲ್ಲಿ ಆಗಿರೋ ಅಕ್ರಮ ಅಲ್ದಿರ ಹೋಗ್ಬಿಡಲ್ಲ. ಸೊ ಕೋರ್ಟ್ ಅಲ್ಲಿ ಕೇಸ್ ನಡೆಯುತ್ತೆ, ನಿಲ್ಲುತ್ತೆ. 100% ನಾನಂತೂ ಕಂಟಿನ್ಯೂ ಮಾಡ್ತೀನಪ್ಪ. Okay. ನೋ ವೇ. ನಾವು ಆಕ್ಚುಲಿ ಇವತ್ತು ತೀರ್ಮಾನ ಮಾಡಿದ್ವಿ, ಅದನ್ನ PCR ನ ಅಮೆಂಡ್ಮೆಂಟ್ ಅಪ್ಲಿಕೇಶನ್ ರೆಡಿ ಮಾಡಿದ್ದೀವಿ. ಓಕೆ, ಆ ಅಮೆಂಡ್ಮೆಂಟ್ ಹಾಕೊಂಡು ನಾವು ಮಾಡ್ತಾ ಇದೀವಿ. ವಿ ವಿಲ್ ಕಂಟಿನ್ಯೂ. ವಿ ಆರ್ ನಾಟ್ ಬಾದರ್ಡ್. ಬೇರೆ ಏನ್ ನಡೀತದ ಹೊರಗಡೆ ನಡೆಯೋದು ನಮಗೆ ತಲೆ ಕೆಡಿಸ್ಕೊಳಕ್ ಆಗಲ್ಲ. ಎಲ್ಲೋ ಒಂದ್ ಕಡೆ ಕುರ್ಚಿ ಉಳಿಸ್ಕೊಳಕ್ಕೆ ಇದನ್ನ ಮಾಡಿದ್ರ? ಇಡಿ ಕೂಡ ಇದ್ರಲ್ಲಿ ಎಂಟರ್ ಆಯ್ತು, ಅದರಲ್ಲಿ FIR ಫೈಲ್ ಆಗ್ತಾ ಇದೆ, ICR ಫೈಲ್ ಆಗ್ತಾ ಇದೆ ಅನ್ನೋವಾಗ ಅದಕ್ಕೆ ಭಯ ಬಿದ್ರ? ಏನ್ ನಡೆದಿರ್ಬೋದು ಒಟ್ಟಲ್ಲಿ? ಗೊತ್ತಿಲ್ಲಪ್ಪ, ಅದು ಅವ್ರು ಕೇಳಬೇಕು. ಬಟ್ ನನಗಂತೂ ಐ ಆಮ್ ವೆರಿ ಹ್ಯಾಪಿ. Okay. ಹೂವ್ಳ ವಾಚ್ ಹಾಕಿದ್ವಿ, ವಾಪಸ್ ಕೊಟ್ರು. ಓಡಾದು ಹಾಕಿದೆ, ವಾಪಸ್ ಕೊಟ್ರು ಅನ್ನೋ ಸಂತೋಷ ನನಗಿದೆ. ಆಗಿರೋ ಅಕ್ರಮಕ್ಕೆ ಕಾನೂನುಬದ್ಧವಾದಂತ ಶಿಕ್ಷೆ ಏನಾಗಬೇಕು, ಆಗ್ಲೇಬೇಕು. ಓಕೆ ಓಕೆ TJ ಅಬ್ರಾಮ್ ಅವರೇ, ಕೊನೆಗೂ ತಮ್ಮ ಹೋರಾಟಕ್ಕೆ ಗೆಲುವು ಸಿಕ್ಕಿದಂಗೆ ಆಗಿದೆ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ.